ತಂದಾನೇ ನನಿತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಹಿಂಗಾರು ಮಳೆಯ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಹಿಂಗಾರಿ ಬೆಳೆಗಳಲ್ಲಿ ಸುಸ್ಥಿರ ಇಳುವರಿ ಪಡೆಯಲು ಅನುಸರಿಸಬಹುದಾದ ಕ್ರಮಗಳೆಂದರೆ ಮುಂಗಾರು ಬೆಳೆಗಳು ಕಟಾವಾದ ನಂತರ ತೆಳುವಾಗಿ ಹರಗಿ ಬಿತ್ತನೆಗೆ ಭೂಮಿ ಸಿದ್ಧಪಡಿಸಿ. ಮುಸುಕಿನ ಜೋಳ, ಸೂರ್ಯಕಾಂತಿ ಬೆಳೆಗಳನ್ನು ಮುಂಗಾರಿನಲ್ಲಿ ಬೆಳೆದಲ್ಲಿ ಕೂಳೆಗಳನ್ನು ತೆಗೆಯದೆ ಎಡೆಕುಂಟೆ ಶೆಡ್ಡಿಗಳನ್ನು ಬಳಸಿ ಹಿಂಗಾರಿ ಬೆಳೆಗಳ ಬಿತ್ತನೆ ಮಾಡಿ ಭೂಮಿ ತಯಾರಿಕೆಗೆ ಮಾಡಬಹುದಾದ ವಿಳಂಬವನ್ನು ಕಡಿಮೆ ಮಾಡಲು ಸಾಧ್ಯ. ಇಂತಹ ಕಡೆಗಳಲ್ಲಿ ಕುಸುಬೆಯನ್ನು ಸರಪಳಿ ಬೆಳೆಯಾಗಿ ಸಹ ಬೆಳೆಯಬಹುದು. ಬರ ತಡೆಯುವ ಶಕ್ತಿ ಹೊಂದಿರುವ ಹಿಂಗಾರಿ ಜೋಳಕ್ಕೆ ಪ್ರಥಮ ಆದ್ಯತೆ ನೀಡಬಹುದು. ಅದರೊಂದಿಗೆ ಕಡಲೆಯನ್ನು 4:2 ಪ್ರಮಾಣದಲ್ಲಿ ಅಕ್ಕಡಿಯಾಗಿ ಬೆಳೆಯಬಹುದು. ಹೊನ್ನಾವರ ತಾಲೂಕು ಉಪಲೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಪ್ರಭಾಕರ ಜಿ ಭಟ್ ಮಾನ್ಕೋಜಿ ಅವರು ತಮ್ಮ 3 ಎಕರೆ ಪ್ರದೇಶದಲ್ಲಿ ತೆಂಗು, ಅಡಿಕೆಯನ್ನು ಪ್ರಮುಖವಾಗಿ ಬೆಳೆದು ಅದರಲ್ಲಿ ಬಾಳೆ, ಮೆಣಸು ಹಾಗೂ ವಿಳೆದೆಲೆಯನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. ಕೃಷಿ ಇಲಾಖೆಯ ನೆರವನ್ನು ಪಡೆದುಕೊಂಡು 8 ತೊಟ್ಟಿಗಳನ್ನು ನಿರ್ಮಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಗುಣಮಟ್ಟದ ಎರೆಹುಳು ಗೊಬ್ಬರವನ್ನು ತಯಾರಿಸುತ್ತಿದ್ದಾರೆ. ಮೂಲತಃ ಸಾವಯವ ಕೃಷಿಕರಾದ ಪ್ರಭಾಕರ್ ಭಟ್ ಅವರು ತಾವು ಉತ್ಪಾದಿಸಿದ ಎರೆಹುಳು ಗೊಬ್ಬರವನ್ನು ತಾವು ಬಳಸಿಕೊಳ್ಳುವುದಲ್ಲದೆ ಇತರರಿಗೂ ಮಾರಾಟ ಮಾಡಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ರಾಜಸ್ಥಾನ ತಳಿ ಉಂಟು, ನಮ್ಮ ದೇಶದ ತಳಿಯು ಕಾಂಕ್ರೇಜ್ ಹೇಳುವುದು, ಅದು ಒಂದು ಎರಡು ಉಂಟು. ಮತ್ತು ಬಾಕಿ ಕರ್ನಾಟಕ ತಳಿ ಒಂದು 4-5-6 ಉಂಟು. 6, 5, 2, 8. ಮತ್ತು ಎಮ್ಮೆ 2 ಉಂಟು. ಗೋಬರ್ ಗ್ಯಾಸ್ ಉಂಟು. ಗೋಬರ್ ಗ್ಯಾಸಿಗೆ ಫಸ್ಟ್ ಅಲ್ಲಿ ಸಗಣಿ ಕರಡಿ ಬಿಡೋದು, ಅದರಿಂದ ಹೊರಗೆ ಬಿಡುವ ಎಷ್ಟು ಆ ಸ್ಲರಿನ ಅದ್ರ ತಗೊಬಂದು ಎರೆ ಗೊಬ್ಬರ ಮಾಡೋದು. 20 ಫೂಟ್ ಉದ್ದ, 4 ಫೂಟ್ ಅಗಲ, 2.5 ಫೂಟ್ ಎತ್ತರದ ಮೊರಗೆ. ಅದು ಒಂದು ಹಾಸು ತೆಂಗಿನ ಸಿಪ್ಪೆ ಆ ಸ್ಲರಿ ಒಳಗೆ ಅದ್ದಿಸಿ ಹಾಕಿ ಅದರ ಮೇಲಿಂದ ಈ ಬೆಟ್ಟದ ದೆರಕು ಮತ್ತು ಬೇಡದೆ ಹೋದಂಥ ತ್ಯಾಜ್ಯ ವಸ್ತು ಎಲ್ಲ ತಗೊಬಂದು ಸಗಣಿ ಅದೇ ಈ ಸ್ಲರಿ ಒಳಗೆ ಮುಳುಗಿಸಿ ಎಲ್ಲ ಒಂದೊಂದು ಹಾಸಾಗಿ ಮೇಲೆವರೆಗೂ 4 ಫೂಟ್ ಎತ್ತರದೂ ತುಂಬೋದು. ತುಂಬಿ ಸಾಮಾನ್ಯ ಒಂದು 2.5 ತಿಂಗಳ ಬಿಡೋದು. ಅದಲ್ಲೇ ಒಂಥರ ಇದಾಗ್ಬಿಡ್ತದೆ, ಕಾಂಪೋಸ್ಟ್ ಗೊಬ್ಬರದಂಗೆ. ಆ ನಂತರ ಅದು ಒಂದು ಸಲ ಬಗದು ನೋಡಿ ಬಿಸಿ ಉಂಟ ನೋಡ್ಕೊಂಡು ಅದ ನಂತರ ಎರೆಹುಳ ಬೀಳೋದು. ಸಾಮಾನ್ಯ 3-4 ತಿಂಗಳ 5 ತಿಂಗಳ ಗೊಬ್ಬರ ತಯಾರಾಗ್ತದೆ. ಒಂದು ತೊಟ್ಟಿ ಒಳಗೆ 25 ಕ್ವಿಂಟಲ್ ಗೊಬ್ಬರ ಕನಿಷ್ಠ ಆಗೇ ಆಗ್ತದೆ. ಅಂದರೆ ಅಂಥದ್ದು ಒಂದು 8 ತೊಟ್ಟಿ ಉಂಟು ನನ್ನ ಹತ್ರ. ತೋಟಗಾರಿಕೆ ಸಹಾಯದಿಂದ ಮಾಡೋದು ಇದು. ಅವರು ಸಹಾಯಧನ ಕೊಟ್ಟಿದ್ದಾರೆ ಮತ್ತು ಭಾರಿ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಮಾಡಿ ಒಳ್ಳೆಯದಾಗ್ತದೆ ಹೇಳಿ. ಈಗ ಈ ಎರೆಹುಳ ಗೊಬ್ಬರ ಹಾಕೋಕ್ಕಿಂತ ಪೂರ್ವದಲ್ಲಿ ಈ ಬೆಳೆಯಿಂದ ಈಗ ಇದ್ರ ಹಾಕಿದ ನಂತರ 5 ಕ್ವಿಂಟಲ್ ಅಡಿಕೆ ಹೆಚ್ಚಾಗಿದೆ. ಒಂದು ತೊಟ್ಟಿ ಒಳಗೆ 25 ಕ್ವಿಂಟಲ್ ಗೊಬ್ಬರ ಕನಿಷ್ಠ ಆಗ್ತದೆ. ಅಂಥದ್ದು ಒಂದು 8 ತೊಟ್ಟಿ ಉಂಟು. 8 ತೊಟ್ಟಿ ಅಂದರೆ ಸಾಧಾರಣ 200 ಕ್ವಿಂಟಲ್ ಗೊಬ್ಬರ ಮಾಡ್ಬೋದು. ಅದು 6 ತಿಂಗಳಿಗೆ ಮತ್ತು 2 ಸರಿ ಮಾಡ್ಬೋದು. ವರ್ಷದಲ್ಲಿ 400 ಕ್ವಿಂಟಲ್ ಗೊಬ್ಬರ ತಯಾರು ಮಾಡ್ಬೋದು. ಈಗ ಬಜ ರೇಟು 10-12 ರೂಪಾಯಿ 1 kg ಉಂಟು. ಮತ್ತು ನಮಗೆ ಬೇಕಾದಷ್ಟು ಹಾಯ್ಕೊಂಡು ಮಾರಾಟ ಮಾಡ್ಬೋದು. ಬೇರೆ ಬಿಸ್ನೆಸ್ ಮಾಡಬೇಕು ಒಳ್ಳೆಯಿಲ್ಲ, ಇದರಿಂದ ಒಳ್ಳೆ ಇದು ಉಂಟು. ಈ ಎರೆಗೊಬ್ಬರ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅಗದಿ ಖುಷಿಯಾಗಿದ್ದೇನೆ ನಾನು. ಮತ್ತು ಹಣಕ್ಕೂ ಅಂದರೆ ಇದು ಉತ್ಪನ್ನವೂ ಜಾಸ್ತಿ ಆಗೋದ್ರಿಂದ ಯಾವುದಕ್ಕೂ ಅಂದರೆ ಕೋತ ಬಜೆಟ್ ಆಗೋಲ್ಲ, ಅಂದರೆ ಮೇಕಪ್ ಆಗುತ್ತೆ.
ತಂದಾನೇ ನನಿತಾನ. ಎರಡು 2016-17ನೇ ಸಾಲಿಗೆ ಕೇಂದ್ರ ಸರ್ಕಾರ ಮುಂಗಾರಿನ ವಿವಿಧ ಬೆಳೆಗಳಿಗೆ ಪ್ರಕಟಿಸಿರುವ ಬೆಂಬಲ ಬೆಲೆಗಳು ಹೀಗಿವೆ. ಈ ಬೆಲೆಗಳು ಪ್ರತಿ ಕ್ವಿಂಟಾಲ್ಗೆ: ಭತ್ತ ಸಾಮಾನ್ಯ 1,470 ರೂಪಾಯಿ, ಗ್ರೇಡ್ ಎ 1,510 ರೂಪಾಯಿ, ಜೋಳ ಹೈಬ್ರಿಡ್ 1,625 ರೂಪಾಯಿ, ಮಾಲ್ದಂಡಿ 1,650 ರೂಪಾಯಿ, ಸಜ್ಜೆ 1,330 ರೂಪಾಯಿ, ಮುಸುಕಿನ ಜೋಳ 1,365 ರೂಪಾಯಿ, ರಾಗಿ 1,725 ರೂಪಾಯಿ, ತೊಗರಿ 5,050 ರೂಪಾಯಿ, ಹೆಸರುಕಾಳು 5,225 ರೂಪಾಯಿ, ಉದ್ದು 5,000 ರೂಪಾಯಿ, ಸಿಪ್ಪೆ ಸಹಿತ ಶೇಂಗಾ 4,220 ರೂಪಾಯಿ, ಸೋಯಾಬೀನ್ 2,775 ರೂಪಾಯಿ, ಸೂರ್ಯಕಾಂತಿ ಬೀಜ 3,950 ರೂಪಾಯಿ, ಹುಚ್ಚೆಳ್ಳು 3,825 ರೂಪಾಯಿ, ಎಳ್ಳು 5,000 ರೂಪಾಯಿ, ಹತ್ತಿ ಮಧ್ಯಮ ಎಳೆ 3,860 ರೂಪಾಯಿ, ಹತ್ತಿ ಉದ್ದವಾದ ಎಳೆ 4,160 ರೂಪಾಯಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ.